Good morning. My name is Anaita Patil. I'm studying in Sri Chaitanya Technical School, Vidyaranyapura. Now I'm promoted to grade 4. I'm before you to speak about farmers and farming. Who doesn't understand Kannada? Please bear with me. I use a little bit of Kannada in between. Okay, let's move on to the topic. Who is a farmer? ರೈತ ಅಂದ್ರೆ ಯಾರು? ರೈತ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಒಬ್ಬ ವಯಸ್ಸಾದ ಅಜ್ಜ ಕೈಯಲ್ಲೊಂದು ಕೋಲ್ ಹಿಡಿದು ಕೂತು ಆಕಾಶ ನೋಡುತ್ತಿರುವ ಚಿತ್ರ ನಮಗೆ ನೆನಪಾಗುತ್ತೆ. ಆದರೆ ವಾಸ್ತವದಲ್ಲಿ ನಾವೆಲ್ಲರೂ ರೈತರ ಮಕ್ಕಳು ಅನ್ನೋದೇ ಮರ್ತೋಗ್ತೀವಿ. You can check with your parents that what your father is doing, your grandfather and your great grandfather were doing. I'm sure 90% of the answers is doing farming. ನಮ್ಮೆಲ್ಲರ ಬೇರು ಕೃಷಿ. ರೈತರೇ ನಮ್ಮ ದೇಶದ ಬೆನ್ನೆಲುಬು. The farmers are the backbone of our country, said by Mahatma Gandhi ji. We should support and respect farmers as much as soldiers. We think 100 times before investing, but farmers invest lakhs of rupees in soil and gamble with the rain. They suffer in both the cases, low rain as well as high rain, ಅತಿವೃಷ್ಟಿ and ಅನಾವೃಷ್ಟಿ. ನಾವು ಕಾಲಿಗೆ ಹಾಕೋ ಪಾದರಕ್ಷೆಯನ್ನು ಕೂಡ ಎಸಿ ಶೋರೂಮ್ಗೆ ಹೋಗಿ ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ತರ್ತೀವಿ. ಆದರೆ ನಾವು ಹೊಟ್ಟೆಗೆ ತಿನ್ನುವ ಜೀವಾಮೃತದಂತಹ ಆಹಾರಕ್ಕಾಗಿ ರಸ್ತೆ ಬದಿಯಲ್ಲಿ ನಿಂತು ಚೌಕಾಶಿ ಮಾಡ್ತೀವಿ. ನಾವೆಲ್ಲರೂ ಕೇಳಿದ್ದೀವಿ ಬಸ್ ಸ್ಟ್ರೈಕ್, ಆಟೋ ಸ್ಟ್ರೈಕ್ ಮುಂತಾದ ಸ್ಟ್ರೈಕ್ ಗಳನ್ನು ಹಾಗೂ ತೊಂದರೆಯನ್ನು ಅನುಭವಿಸಿದ್ದೀವಿ. ಆದರೆ ನೀವೆಂದರೂ ಕೇಳಿದ್ದೀರಾ ವೆಜಿಟೇಬಲ್ ಸ್ಟ್ರೈಕ್, ಮಿಲ್ಕ್ ಸ್ಟ್ರೈಕ್? ಕ್ಯಾನ್ ಯು ಇಮ್ಯಾಜಿನ್? ಅದಕ್ಕೆ ಹೇಳೋದು ರೈತರು ನಮ್ಮೆಲ್ಲರ ಅನ್ನದಾತ ಎಂದು. ಯಾರಾದರೂ ಬಂದು ನಮ್ಮ ವಯಸ್ಸಿನವರನ್ನ ಹಾಲು ಎಲ್ಲಿಂದ ಬರುತ್ತದೆ ಎಂದರೆ ನಂದಿನಿ ಮಿಲ್ಕ್ ಪಾರ್ಲರ್ ಇಂದ ಎಂದು, ಹಾಗೂ ಹಣ್ಣು ತರಕಾರಿಗಳು ಎಲ್ಲಿಂದ ಬರುತ್ತದೆ ಎಂದರೆ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಇಂದ ಎಂದು, ಹಾಗೂ ರೈಸ್ ಎಲ್ಲಿಂದ ಬರುತ್ತದೆ ಎಂದರೆ ಮರದಿಂದ ಬರುತ್ತದೆ ಎಂದು ಹೇಳುವ ನಮ್ಮಂತವರನ್ನು GKVKಯವರು ಸಮ್ಮರ್ ಕ್ಯಾಂಪಿಗೆ ಕರೆಸಿ ನಮಗೆ ಫಾರ್ಮಿಂಗ್, ಫ್ಲೋರಿಕಲ್ಚರ್, ಕಾಂಪೋಸ್ಟ್ ಮೇಕಿಂಗ್, ಕಿಚನ್ ಗಾರ್ಡನಿಂಗ್, ಇಂಪಾರ್ಟೆನ್ಸ್ ಆಫ್ ಸಾಯಿಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಹಾಗೂ ಮುಂತಾದ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸೋಣ. ನೌ ಇಟ್ ಇಸ್ ಟೈಮ್ ಟು ಟೇಕ್ ಓತ್. ಇದು ಸಂಕಲ್ಪದ ಸಮಯ. ಎವ್ರಿಬಡಿ ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನಾನು ಹೇಳ್ದಾಗೆ ಹೇಳಿ. I will respect and support farmers. I will grow plants and trees as much as possible. I don't waste food. I'll not waste water. I will not destroy the forest. I'll reduce the usage of plastic. Jai Jawan, Jai Kisan. Thank you.